ನಮಸ್ಕಾರಗಳು. ಪೊಲೀಸ್ ಸಿಬ್ಬಂದಿಗಳ ಪಿ ಕ್ಯಾಪ್ ಪರಿಚಯ ಮತ್ತು ವಿತರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಮತ್ತು ಸನ್ಮಿತ್ರ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ನೆಚ್ಚಿನ ನಾಡಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರೇ, ಉಪಮುಖ್ಯಮಂತ್ರಿಯಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಆಸೀನಂತಹ ಗಣ್ಯರೇ, ಅಧಿಕಾರಿ ಬಳಗದವರೇ, ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಿಬ್ಬಂದಿ ಮಿತ್ರರೇ, ಮೊದಲನೇದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯ 85% ಸಂಖ್ಯೆಯಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳ ಬಹು ದಶಕಗಳ ಬೇಡಿಕೆಯನ್ನು ಇವತ್ತು ಘನ ಸರ್ಕಾರ ಈಡೇರಿಸಿದೆ. ಇದು ಕಳೆದ 70 ವರ್ಷದಿಂದ ಸ್ಲೌಚ್ ಹ್ಯಾಟ್ ನಮ್ಮ ಪೊಲೀಸರವರು ಧರಿಸ್ತಾ ಇದ್ದರು. ಮತ್ತು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರ್ತಾ ಇರುವಂತಹ ಎಲ್ಲ ಸಿಬ್ಬಂದಿಯವರು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಪದವೀಧರರು ಇರೋದ್ರಿಂದ ಅವರ ಮನೋಸ್ಥೈರ್ಯಕ್ಕೆ ಹೆಚ್ಚಿಸಲಿಕ್ಕಾಗಿ ಇವತ್ತು ಸ್ಲೌಚ್ ಹ್ಯಾಟ್ ಬದಲಿ ನೀಲಿ ಬಣ್ಣದ ಪಿ ಕ್ಯಾಪನ್ನು ಉತ್ತರಿಸಣೆ ಮಾಡ್ತಿರೋದು ಇದು ಒಂದು ಐತಿಹಾಸಿಕ ಹೆಜ್ಜೆ ಅಂತ ನಾವು ಭಾವಿಸಿದ್ದೇವೆ. ಇದು ಕೇವಲ ಪೊಲೀಸ್ ಕ್ಯಾಪ್ ಬದಲಾವಣೆ ಮಾತ್ರ ಅಲ್ಲ, ಪೊಲೀಸ್ ಸಿಬ್ಬಂದಿಗಳ ಆತ್ಮಸ್ಥೈರ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುವ ದಿಟ್ಟಿನಲ್ಲಿ ಒಂದು ದಿಟ್ಟ ಕ್ರಮ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ನಡೆಯು ಮುಂದಿನ ದಿನಗಳಲ್ಲಿ ಪೊಲೀಸವರು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಹೊಸ ಹುರುಪಿನೊಂದಿಗೆ ಕೆಲಸ ಮಾಡಲು ಅನುಕೂಲ ಆಗುತ್ತದೆ ಅಂತ ನಮ್ಮ ಎಲ್ಲರದ ನಂಬಿಕೆ ಇದೆ. ಇದರ ಜೊತೆಗೆ ಸಾಮಾಜಿಕ ಪಿಡುಗುಗಳಾದಂಥ ಮತ್ತು ಅದರಲ್ಲಿ ಜಾಸ್ತಿ ಯುವಜನರಿಗೆ ಮಾರ್ಕಾದಂತಹ ಡ್ರಗ್ಸ್, ದಟ್ ಈಸ್ ಮಾದಕ ವಸ್ತುಗಳ ವ್ಯಸನೆ ಏನಿದೆ ಅದನ್ನು ಸಂಪೂರ್ಣವಾಗಿ ಕಲೆ ಹಾಕಲು ಘನ ಸರ್ಕಾರವು ವಿಶೇಷವಾಗಿ ಒಂದು ಕಾರ್ಯಾಚರಣೆ ಪಡೆ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದೆ. ಇದರಲ್ಲಿ ಒಂದು ADG ಮಟ್ಟದ ಅಧಿಕಾರಿ ಜೊತೆಗೆ 66 ಸಿಬ್ಬಂದಿಗಳನ್ನು ಸಹ ಒಳಗೊಂಡಂತೆ ಈ ಒಂದು ಕಾರ್ಯಾಚರಣೆ ಪಡೆಯು ನಮ್ಮ ಕರ್ನಾಟಕ ರಾಜ್ಯದ ಧ್ಯೇಯ ಏನಿದೆ ಅಂದರೆ ನಶಮುಕ್ತ ಕರ್ನಾಟಕ ಅಂತ ಮಾಡಬೇಕು ಅಂತ, ಅದನ್ನು ನಾವು ಯಶಸ್ವಿಯಾಗಿ ಅದನ್ನು ನಾವು ಆ ಮೇಲುಗನ್ನು ಮುಟ್ಲಿಕ್ಕಾಗಿ ಒಂದು ನಾಂದಿಯಾಗುತ್ತೆ ಎಂದು ನಾನು ಭಾವಿಸಿದ್ದೇನೆ. ಇದರ ಜೊತೆಗೆ ಮಾದಕ ವಸ್ತುಗಳ ವ್ಯಸನ ಬಲಿಯಾಗಿರುವ ವ್ಯಕ್ತಿಗಳ ಅಂದರೆ ಡಿ-ಅಡಿಕ್ಷನ್ ಮಾಡಿ ಅವರಿಗೆ ಪುನಃ ಒಂದು ಸಮಾಜದ ಸಾಮಾನ್ಯ ದಾರಿಗೆ ಕರೆತರಲು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಸನ್ಮಿತ್ರ ಕಾರ್ಯಕ್ರಮವನ್ನು ಸಹ ಇವತ್ತು ಪ್ರಾರಂಭವಾಗುತ್ತೆ. ಇದರಲ್ಲಿ ಒಬ್ಬ ಯಾರು ಈ ಡ್ರಗ್ಸ್ಗೆ ಬಲಿಯಾಗಿದ್ದಾನೆ ಅಥವಾ ಅಡಿಕ್ಟ್ ಆಗಿದ್ದಾನೆ ಅವನಿಗೆ ಶಿಕ್ಷೆ ಆದ ನಂತರ ಅವ್ರ ಜೊತೆಗೆ ಒಬ್ಬ ಪೊಲೀಸವರು ನಾವು ಅವ್ರು ಒಳಗೊಂಡಂತೆ ಒಂದು ಸನ್ಮಿತ್ರ ಪೊಲೀಸ್ ಅವನಿಗೆ ಹಾಕಿ ಅವ್ರಿಗೆ 3-4 ವರ್ಷ ಸತತವಾಗಿ ಅವ್ರ ಮೇಲೆ ನಿಗಾ ವಹಿಸಿ ಪುನಃ ಅವರು ಈ ಮಾದಕ ದ್ರವ್ಯ ವಸ್ತುಗಳ ವ್ಯಸನೆಯನ್ನು ಬಲಿಯಾಗಬಾರ್ದು, ಮುಂದಿನ ದಿನಗಳಲ್ಲಿ ಮತ್ತು ಅವನು ಮುಖ್ಯಧಾರೆಗೆ ಬರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಸನ್ಮಿತ್ರ ಕಾರ್ಯಕ್ರಮವನ್ನು ಸಹ ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಅಂದರೆ ಪಿ ಕ್ಯಾಪ್ ವಿತರಣೆ ಜೊತೆಗೆ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಉದ್ಘಾಟನೆ ಮತ್ತು ನಮ್ಮ ಸನ್ಮಿತ್ರ ಬಿಡುಗಡೆ ಈ ಸಮಾರಂಭಕ್ಕೆ ನಾವು ಕೇಳಿಕೊಂಡಾಗ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಈ ಒಂದು ಪೊಲೀಸವ್ರ ಜೊತೆಗೆ ಸ್ವಲ್ಪ ಸಮಯ ನಾನು ಕಳೀತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಸಮಸ್ತ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಕೃತಜ್ಞತೆ ಪೂರ್ವವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೀತಿ, ಆದರ ಮತ್ತು ಗೌರವದ ಪ್ರತೀಕವಾಗಿ ನಾನು ಒಂದು ಸಸಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು ಅತಿಥಿ ಮಹೋದಯರನ್ನ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದಾರೆ. ನಮ್ಮ ನೆಚ್ಚಿನ ನಾಡಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಕೇಳಿಕೊಂಡಾಗ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕು, ನಾನು ಬರ್ತೀನಿ ಅಂತ ಹೇಳಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಸಹ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಬೇಕಾದರೆ ಪಿ ಕ್ಯಾಪ್ ಕೊಡಬೇಕು ಅಂತ ನಮ್ಮ
ಗೃಹ ಸಚಿವರು ಭಾಳ ಹಿಂದಿನಿಂದಲೇ ನಾವು ಮಾಡಬೇಕು ಅಂತ ಇದ್ದರು. ಅದಕ್ಕಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಒಂದು ಪುಷ್ಪವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶಿವಾಜಿನಗರ ಕ್ಷೇತ್ರದ ಶಾಸಕರು ಶ್ರೀ ರಿಜ್ವಾನ್ ಅರ್ಷದ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಶ್ರೀ ಹಿತೇಂದ್ರ ಅವರು ಒಂದು ಪುಷ್ಪಗುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ವಿಧಾನಸಭೆ ಸದಸ್ಯರು ಶ್ರೀ ಪಟ್ಟಣ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಶ್ರೀ ಹರಿಶೇಖರನ್ ಅವರು ಒಂದು ಪುಷ್ಪಗುಚ್ಛೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಶ್ರೀ ಸಿಮಂತ್ ಕುಮಾರ್ ಸಿಂಗ್ ಅವರು ಒಂದು ಪುಷ್ಪಗುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಶ್ರೀ ADG ಅಡ್ಮಿನ್ ಅವರು ಒಂದು ಪುಷ್ಪಗುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಶ್ರೀ ತುಷಾರ್ ಗಿರಿನಾಥ್ ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಶ್ರೀ ಮುರುಗನ್ ಅವರು ಒಂದು ಪುಷ್ಪಗುಚ್ಛೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಮಿಕ್ಕಲಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳ ಉತ್ಸಾಹದಿಂದ ಇವತ್ತು ಈ ಒಂದು, ಯಾಕಂದರೆ ಬಹು ದಶಕಗಳಿಂದ ಕಾಯ್ತಾ ಇರುವಂತಹ ಒಂದು ಕ್ಷಣ ಇದು, ಐತಿಹಾಸಿಕ ಕ್ಷಣ ಇರೋದರಿಂದ ಅವರು ಸಹ ಬಹಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಮಾಧ್ಯಮದ ಮಿತ್ರರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರಚಾರವನ್ನು ನೀಡುತ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಪೊಲೀಸ್ ಸಿಬ್ಬಂದಿಗಳೇ ಹಿಂದಕ್ಕೆ ತಿರುಗಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇದೀಗ ಮುಂದೆ ಬಂದು ನಮ್ಮ ಸಿಬ್ಬಂದಿಗಳಿಗೆ ವಿನೂತನವಾದ ನೀಲಿ ಕ್ಯಾಪ್ಗಳನ್ನು ತೊಡಿಸಲಿದ್ದಾರೆ. ಒಂದು ನಿಮಿಷ ಸರ್. ಹೇಳಿ ನಾಗರಾಜ್. ಕಮಾಂಡ್ ಕೊಡಿ. ಒಂದು ನಿಮಿಷ ಸರ್, ಕಮಾಂಡ್ ಇದೆ ಸರ್. ನೀವು ಹೇಳಿ. ಪೊಲೀಸ್ ಸಿಬ್ಬಂದಿಗಳೇ ಸ್ಲೋ ಜಾಟನ್ನು ತೆಗೀರಿ. ಕೆಳಗೆ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ. ಕಿರೀಟ ರೂಪದಲ್ಲಿ ಭೂಷಣಪ್ರಾಯವಾಗಲಿದ್ದಾರೆ. ಸಿಬ್ಬಂದಿಗಳೇ ಪಿ ಕ್ಯಾಪ್ ಅನ್ನು ಧರಿಸಿ. ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಧರಿಸುತ್ತಿದ್ದ ಸ್ಲೋ ಚಾಟ್. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗೆಳಬೇಕು. ಬಾಗಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಂಚಿನಲ್ಲಿ ಹಿಂದಕ್ಕೆ ತಿರುಗಿ. ಎಡಭಾಗದ ಹೃದಯದತ್ತ ಮಡಚಿರುವ ಅಲಂಕರಿಸಿರುವ ಸ್ಲೋ ಚಾಟ್ ಇನ್ನು ಮುಂದೆ ಹಚ್ಚ ಹಸಿರಿನ ನೆನಪು ಮಾತ್ರ. ಪೊಲೀಸ್ ಸಿಬ್ಬಂದಿಗಳೇ ವಂದನೆ. ಕೆಳಗೆ. ಎಡಕ್ಕೆ ತಿರುಗಿ. ಮುಂದಿನಿಂದ ಶೀಘ್ರ ನಡೆ. ನೇಪಥ್ಯಕ್ಕೆ ಸೇರಿದ ಸ್ಲೋ ಚಾಟ್ ಹೊಸದಾಗಿ ಬಂದೆ. ಹೊಸ ಹ್ಯಾಟ್, ಹೊಸ ಪ್ರೇರಣೆ, ಹೊಸ ಮನ್ನಣೆಯೊಂದಿಗೆ ನವಚೇತನಯುಕ್ತ ಪಿ ಕ್ಯಾಪ್ ಅನಾವರಣಗೊಂಡಿದೆ.